ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಗೌತಮ್ ಆ್ಯಂಡ್ ನಾನು ಬಂದ್ಬಿಟ್ಟು ಪರ್ನೋ ಡೈರೆಕ್ಟರ್ ಆ್ಯಂಡ್ ಹಾಗೆ ನಾನು ಕೆಲವೊಂದು ಕೆಲಸ ಮಾಡಿದ್ದೀನಿ. ಏನಂದರೆ DOP ಆಗಿ ಆ್ಯಂಡ್ ಎಡಿಟರ್ ಆಗಿ ಹಾಗೆ ಮೂವಿ ಸಂಬಂಧಪಟ್ಟಿರೋದು ಎಲ್ಲ ಜಾಸ್ತಿನೇ ಮಾಡ್ಕೊಳ್ತೀವಲ್ಲ ನಾವು. ಅದು ಬಿಟ್ಟು ನಮ್ಮೊಂದು ಸ್ಟುಡಿಯೋ ಇದೆ ಪುಟ್ಟದಾಗಿ ಒಂದು, ಅದರ ಹೆಸರು ಹೋಗ್ಬಿಟ್ಟು TRJ ಪಿಕ್ಸೆಲ್ಸ್ ಅಂತ. ಅಪಾರ್ಟ್ ಫ್ರಮ್ ದಿಸ್ ನಾನು ಏನು ಹೇಳಬೇಕು ಬಂದಿರೋದಂದರೆ, ಇವಾಗ ಒಂದು ಪರ್ಸನ್ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಏನೋ ಸಾಧನೆ ಮಾಡಬೇಕು ಅಂತ ಒಂದು ಫಿಲಿಮಿ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ರು. ಅದರ ಹೆಸರೇ ನವಿಲು ಫಿಲಿಮಿ ಅಕಾಡೆಮಿ ಅಂತ. ಆ ಸ್ಟುಡಿಯೋದಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂದರೆ, ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಸಿಂಗಿಂಗ್ ಆಗಲಿ, ಡೈರೆಕ್ಷನ್ ಆಗಲಿ, ರೈಟಿಂಗ್ ಆಗಲಿ ಅಂತ ಹೇಳ್ಕೊಬೋದ್ರೆ ಎಲ್ಲ ಡಿಪಾರ್ಟ್ಮೆಂಟ್ 24 ಡಿಪಾರ್ಟ್ಮೆಂಟ್ ಏನಿದೆಯೋ ಎಲ್ಲ ಹೇಳ್ಕೊಡ್ತಾರೆ ಆ ಕ್ಲಾಸಲ್ಲಿ. ಯಾರಿಗಾದ್ರೂ ಇಷ್ಟ ಆದರೆ ಜಾಯ್ನ್ ಆಗ್ಬೋದು. ಅದಕ್ಕೆ ಪ್ರೊಪ್ರೈಟರ್ ಯಾರು ಅಂದರೆ ಸತೀಶ್ ಶೆಟ್ಟಿ. ಆ್ಯಂಡ್ ಅವ್ರು ಬಂದ್ಬಿಟ್ಟು ಒಂದು ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಅವರು ಜಾಸ್ತಿ ಕೆಲವೊಂದೆಲ್ಲ ಕೆಲಸ ಮಾಡಿದ್ದಾರೆ. ಇವಾಗ ಮೇನ್ ಟಾಪಿಕ್ ಏನಂದರೆ, ಅವರು ಕ್ಲಾಸ್ ಸ್ಟಾರ್ಟ್ ಮಾಡಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 11 ವರ್ಷ ಆಗ್ತಾ ಇದೆ. 11 ವರ್ಷ ಅನ್ನೋದ್ರಿಗೆ ವೆರಿ 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 ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ರನ್ನಿಂಗ್ ಟು ದಿಸ್ 11th ಇಯರ್. ಆ್ಯಂಡ್ ಹಾಗೆ ಇನ್ನೂ ಜಾಸ್ತಿ ವರ್ಷಗಳು ಹಂಗೆ ಹೋಗಬೇಕು ಅಂತ. ಆ್ಯಂಡ್ ಕ್ಲಾಸ್ ಒಂದಲ್ಲ ಒಂದು 10 ಥರ ಸ್ಟಾರ್ಟ್ ಮಾಡಿ 10 ಜಾಗದಲ್ಲಿ ಇಡಬೇಕು ಆ್ಯಂಡ್ ನೆಕ್ಸ್ಟ್ ವರ್ಷಕ್ಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವಾಗ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಯಾರ್ಯಾರು ಬರ್ತಾರೆ, ಮಕ್ಕಳಾಗಲಿ ಯಾರು ಬರ್ತಾರೋ ಅವ್ರ ಹತ್ರ ಅಂದರೆ ಎಲ್ಲರೂ ಒಂಥರ ಖುಷಿಯಾಗಿ ಬಿಡೋರು ಅವ್ರ ಹತ್ರ. ಯಾಕಂದರೆ ಅವ್ರ ಪೇರೆಂಟ್ಸ್ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ, ಪೇರೆಂಟ್ಸೇ ನಿಮ್ಮ ಜೊತೆ ಕಲಿಸ್ಬಿಟ್ರೆ ಹ್ಯಾಪಿ ಕ್ಲಾಸಲ್ಲಿ ಇರುತ್ತೆ ಸಾಕಪ್ಪ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಕ್ಲಾಸಲ್ಲಿ ಅಷ್ಟೊಂದು ಕಂಫರ್ಟ್ ಕೊಡ್ತಾರೆ ಅವರು. ಎಲ್ಲ ಬಿಹೇವಿಯರ್ ಆಗಲಿ, ಒಂದಿನ ಆ್ಯಕ್ಟಿಂಗ್ ಕ್ಲಾಸ್ ಹೇಳ್ಕೊಟ್ರೆ ಸಾಕಾಗಲ್ಲ, ಏನು ಡ್ಯಾನ್ಸ್ ಹೇಳ್ಕೊಟ್ರೆ ಸಾಕಾಗಲ್ಲ. ಆಚೆ ಬದುಕಬೇಕಾದ್ರೆ ಬಿಹೇವಿಯರ್ ಇರಬೇಕು. ಆ ಬಿಹೇವಿಯರನ್ನು ಸಹ ಅವ್ರು ಹೇಳ್ಕೊಡ್ತಾರೆ. ಹೆಂಗಿರಬೇಕು, ಏನಿರಬೇಕು, ಆಚೆ ಹೆಂಗಿರಬೇಕು, ಸೆಟ್ಟಲ್ಲಿ ಹೆಂಗಿರಬೇಕು, ಜನ ಹತ್ರ ಹೆಂಗಿರಬೇಕು ಅಂತ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರನೇ ಪೇರೆಂಟ್ಸ್ ಸಹ ಅವ್ರ ಮಕ್ಕಳನ್ನ ಕಲ್ಸೋಕ್ಕೆ ಜಾಸ್ತಿ ತುಂಬ ಇಷ್ಟ ಬಿಡ್ತಾರೆ. ಹಾಗೆ ಈ ಕ್ಲಾಸಿಂದ ಜಾಸ್ತಿ ಜನನೇ ಆ್ಯಕ್ಚುಲಿ ಸೀರಿಯಲ್ಸ್ಗಾಗಲಿ, ಮೂವೀಸ್ಗಾಗಲಿ, ಡಾಕ್ಯುಮೆಂಟ್ ಮೂವೀಸ್ ಆಗಲಿ, ಆಲ್ಬಮ್ ಸಾಂಗ್ಸ್ಗಾಗಲಿ, ವೆಬ್ ಸೀರೀಸ್ ಆಗಲಿ, ಈ ಥರ ಎಲ್ಲದಕ್ಕೂ ಹೋಗಿದ್ದಾರೆ. ಆ್ಯಂಡ್ ಡ್ಯಾನ್ಸ್ ಕಾಂಪಿಟೇಷನ್ಸ್ ಆಗಲಿ ಆಲ್ಮೋಸ್ಟ್ ಜಾಸ್ತಿ ವಿನ್ ಆಗಿ ಅವ್ರ ಕ್ಲಾಸಲ್ಲಿ ನೋಡಿದ್ರೆ ತುಂಬ ನನಗೆ ಸಂತೋಷ ಆಗುತ್ತೆ. ಅಷ್ಟು ಫುಲ್ಲು ಲೈನಾಗಿ ಹಾಕ್ಬಿಡ್ತಾರೆ ಅವರು. ಏನಂದರೆ ಗಿಫ್ಟ್ಸ್ ಎಲ್ಲ ಆಗಲಿ, ಅಂದರೆ ಪ್ರೈಸಸ್ ಅವ್ರು ವಿನ್ ಮಾಡೋದಾಗಲಿ ಎಲ್ಲ ಅವರು ಎಲ್ಲ ನೀಟಾಗಿ ಹಾಕ್ಬಿಡ್ತಾರೆ. ಅದು ಅರ್ಥವಾಗಲಿ ಅಷ್ಟೊಂದು ವಿನ್ ಆಗಿ ಬಂದಿದ್ದಾರೆ ಅಂತ. ಆ್ಯಂಡ್ ನಾನು ನೋಡಿದ್ರೆ ಒಂದು ತುಂಬ ಸಂತೋಷ ಆಗುತ್ತೆ. ಆ್ಯಕ್ಚುಲಿ ಒಂದೇ ಪ್ಲೇಸಲ್ಲಿ ಆಲ್ಮೋಸ್ಟ್ 10 ವರ್ಷ ಇರಬೇಕನ್ನೋದು ಕಷ್ಟನೇ. ಅಷ್ಟೇ ದರದಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಅವ್ರು ಯಾವಾಗಲೂ ಚೇಂಜ್ ಆಗ್ಬಿಡ್ತು ಅಂತ ನಾನು ಭಾವಿಸ್ತು. ಆ್ಯಂಡ್ ಮೂವಿ ಹಂಗೆ ಮಾಡಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಅವ್ರು ಬಂದ್ಬಿಟ್ಟು ಇವಾಗ ಶಾರ್ಟ್ ಫಿಲ್ಮ್ಸ್ ಆಗಲಿ, ವೆಬ್ ಸೀರೀಸ್ ಆಗಲಿ ಎಲ್ಲ ಪ್ರೊಡ್ಯೂಸು ಮಾಡ್ತಾ ಇದ್ದಾರೆ ಸಹ. ಆ್ಯಂಡ್ ಎಲ್ಲ ಫುಲ್ ರನ್ನಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರಾದ್ರೂ ಇಷ್ಟ ಆದ್ರೂ ನಾವು ಇಲ್ಲಿ ಕೆಳಗಡೆ ನಂಬರ್ ಹಾಕಿದ್ದೀವಿ, ಆ ನಂಬರ್ನ ಕಾಂಟ್ಯಾಕ್ಟ್ ಆಗಿ ಆ್ಯಂಡ್ ಅವ್ರನ್ನ ಕ್ಲಾಸಲ್ಲಿ ಜಾಯ್ನ್ ಆಗಿ. ಕ್ಲಾಸಲ್ಲಿ ಜಾಯ್ನ್ ಆದಮೇಲೆ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಕೊಡೋದಲ್ಲ, ನಮ್ಮ ಥರನೇ ಜಾಸ್ತಿ ಜನ ಡೈರೆಕ್ಟರ್ಸ್ ಇದ್ದಾರೆ. ಅವರೆಲ್ಲ ಫಸ್ಟ್ ಪ್ರಿಪೇರ್ಸ್ ಮಾಡೋದೇ ಫಸ್ಟ್ ಆ ಕ್ಲಾಸಲ್ಲಿ ಇರೋ ಮಕ್ಕಳಿಗೆ ಆಗಲಿ ಫಸ್ಟ್ ಆ್ಯಕ್ಟಿಂಗ್ ಕ್ಲಾಸ್ ಕೊಡಬೇಕು ಅಂತ. ಸೊ ಎಲ್ಲರೂ ಜಾಯ್ನ್ ಆಗಿ ಆ್ಯಂಡ್ ಚಾನ್ಸ್ ವಿನ್ ಆಗಿ.